ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಮಾಡರ್ನ್ ಮಾರ್ಕೆಟಿಂಗ್. ಸೊ ಮಾಡರ್ನ್ ಮಾರ್ಕೆಟಿಂಗ್ನ ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟ್ರನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಈ ರೀತಿ ಬರುತ್ತೆ. ಸೊ ಸೆಕ್ಷನ್ A, B, C ಅಂತ ಹೇಳಿ 3 ಸೆಕ್ಷನ್ಸ್ ಇರುತ್ತೆ. ಓಕೆನಾ? ಈ 3 ಸೆಕ್ಷನ್ಸಲ್ಲಿ ಫಸ್ಟ್ ಸೆಕ್ಷನ್ ಬಂದುಬಿಟ್ಟು ಸೆಕ್ಷನ್ A, ಫಸ್ಟ್ ಮೇನ್ ಯಾವ ಬೇಸಿಸ್ ಮೇಲೆ ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಓಕೆನಾ? 2 ಮಾರ್ಕ್ಸಲ್ಲಿ ನಿಮಗೆ ಯಾವ ರೀತಿ ನೀವು ಬರಿಬೇಕು ಅಂದರೆ ಆನ್ಸರ್ ಎನಿ 7 ಔಟ್ ಆಫ್ 10 ಅಂದರೆ 10 ಕ್ವಶನ್ಸ್ನ ಕೊಟ್ಟಿರ್ತಾರೆ. 10 ಕ್ವಶನ್ಸಲ್ಲಿ ನೀವು ಬರೀ ಯಾವುದಾದ್ರು 7 ಕ್ವಶನ್ಸ್ನ ಮಾತ್ರ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ 7 ಇಂಟು 2 ಬಂದುಬಿಟ್ಟು 14 ಮಾರ್ಕ್ಸ್ ಆಗಿದೆ ಫಸ್ಟ್ ಸೆಕ್ಷನ್ ನಿಮಗೆ. ಸೊ ಸೆಕ್ಷನ್ A ಯಾವ ರೀತಿ ಬರೆಯೋದು ಅಂದರೆ ಫಸ್ಟ್ ನೀವು ಇವಾಗ ಫಸ್ಟ್ 1 ಅಟೆಂಡ್ ಮಾಡ್ತೀರಾ ಅಂದ್ಕೊಳ್ಳಿ. ಸೊ 1 ಅಂತ ಹಾಕಿಬಿಟ್ಟು ನಿಮಗೆ 2 ಮಾರ್ಕ್ಸ್ ಅಲ್ವಾ. ಸೊ 2 ಮಾರ್ಕ್ಸಲ್ಲಿ ನೀವು ಅಟ್ಲೀಸ್ಟ್ ಒಂದು 4 to 5 ಲೈನ್ಸಾದ್ರು ಕವರ್ ಮಾಡಿ. ಅದ್ರ ಮೇಲೆ ಗೊತ್ತಿದ್ರೆ ನಿಮಗೆ ಅಕಸ್ಮಾತ್ ಇವಾಗ ಏನೋ ಒಂದು ಕೇಳಿದ್ರು ಅಂದ್ಕೊಳ್ಳಿ, ಡಿಫೈನ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಅಂತ ಕೇಳಿದ್ರು ಅಂದ್ಕೊಳ್ಳಿ. ನಿಮಗೆ ಇವಾಗ ಮೀನಿಂಗ್ ಬರೀತೀರಾ ಆಯಿತಾ, ನಿಮಗೆ ಮೀನಿಂಗ್ ಸ್ವಲ್ಪನೇ ಗೊತ್ತಿರುತ್ತೆ. ಓಕೆ, ಸ್ವಲ್ಪ ಮೀನಿಂಗ್ನ ಬರೀರಿ. ಅದು ಬಿಟ್ಟು ನೀವು ಬೇಸಸ್ ಏನಾದ್ರು ಓದಿರ್ತೀರಲ್ವಾ, ಬೇಸಸ್ ಆಫ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನೋ ಅಥವಾ ಫೀಚರ್ಸ್ ಆಫ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನೋ, ಅದ್ರಲ್ಲಿ ನಿಮ್ಗೆ ಏನು ಗೊತ್ತಿದೆಯೋ ಅದನ್ನು ಒಂದು 2 ಪಾಯಿಂಟ್ಸ್ ಬರೀರಿ ಸಾಕು. ಬಟ್ ನನ್ನ ಒಂದು ಸಜೆಷನ್ ನಿಮ್ಗೆ ಏನು ಅಂದರೆ, ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ ಏನು ಅಂದರೆ ಅಂಡರ್ಲೈನ್ ಮಾಡಿ ಅಂತ. ಸೊ ಯಾರು ಫಾಲೋ ಮಾಡ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಿರೋದು. ಸೊ ಅಂಡರ್ಲೈನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಫುಲ್ ಆನ್ಸರ್ ನೋಡೋದಕ್ಕಿಂತ ಯಾವುದು ಮೇಯ್ನ್ ಅನಿಸುತ್ತೆ ಅದನ್ನು ಮಾತ್ರ ನೋಡಿ ನಿಮಗೆ ಮಾರ್ಕ್ಸ್ ಅನ್ನೋದಲ್ಲಿ ಕನ್ಫರ್ಮ್ ಬರುತ್ತೆ. ಸೊ ಅದಕ್ಕೆ ನೀಟಾಗಿ ಅಂಡರ್ಲೈನ್ ಅನ್ನೋದನ್ನ ಮಾಡಿ. ಸೊ ಅಂಡರ್ಲೈನ್ ಅನ್ನೋದನ್ನ ಮಾಡಿದ ಮೇಲೆ ನಿಮಗೇನು ಅದೇ ಹೇಳಿಲ್ವ, ನಿಮ್ಗೇನು ಇಂಪಾರ್ಟೆನ್ಸ್ ಅನಿಸುತ್ತೋ ಅದಕ್ಕೆಲ್ಲ ಅಂಡರ್ಲೈನ್ ಮಾಡಿ. ಆನ್ಸರ್ ಕರೆಕ್ಟಾಗಿದ್ರೆ ನಿಮಗೆ ಪಕ್ಕಾ ಕರೆಕ್ಟಾಗಿ ಮಾರ್ಕ್ಸ್ ಸಿಗುತ್ತೆ. ಸೊ ಇದು ಫಸ್ಟ್ ಮೈನು. ಇನ್ನು ಸೆಕೆಂಡ್ ಮೈನ್ ಬಂದುಬಿಟ್ಟು ಸೆಕ್ಷನ್ B ಬಂದುಬಿಟ್ಟು 8 ಮಾರ್ಕ್ಸ್ ಕ್ವಶನ್ಸ್ ಆಗಿದೆ. 8 ಇಂಟು 3 24. ಸೊ ಆನ್ಸರ್ ಏನೇ 3 ಔಟ್ ಆಫ್ 5. ಸೊ ಇಲ್ಲಿ 5 ಕ್ವಶನ್ಸ್ನ ಕೊಟ್ಟಿರ್ತಾರೆ, ಅದರಲ್ಲಿ ಏನೇ 3ನ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ನನ್ನ ಒಂದು ಸಜೆಷನ್ ಏನು ಅಂದರೆ, ನಿಮಗೆ 8 ಮಾರ್ಕ್ಸ್ಗಾಗಿರ್ಬೋದು ಅಥವಾ 14 ಮಾರ್ಕ್ಸ್ಗಾಗಿರ್ಬೋದು ಪಾಯಿಂಟ್ಸ್ ನಿಮ್ಗೆ ಯೂಶ್ವಲಿ ಜಾಸ್ತಿ ಕೇಳೋದಲ್ವ. ಸೊ ಪಾಯಿಂಟ್ಸ್ನ ನೀವೇನು ಮಾಡಿ ಅಂದರೆ ಡಯಾಗ್ರಾಮೆಟಿಕ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಿ. ಸೊ ಡಯಾಗ್ರಾಮ್ ಅಂದರೆ ನಿಮ್ಗೆ ಯಾವ ಡಯಾಗ್ರಾಮರು ಆಗಿರಲಿ, ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಈ ಥರ ಹಾಕಿ ಡಯಾಗ್ರಾಮ್ನ ಸಾಕು. ನಿಮಗೆ ಟೈಮ್ ಇತ್ತು ಅಂದರೆ ನಿಮಗೆ ಯಾವ ಥರ ಒಂದು ಸರ್ಕಲ್ ಡಯಾಗ್ರಾಮೋ ಅಥವಾ ಸ್ಕ್ವೇರ್ ಡಯಾಗ್ರಾಮೋ ರೆಕ್ಟ್ಯಾಂಗಲ್ ಡಯಾಗ್ರಾಮ್ಸೋ ನಿಮ್ಗೆ ಯಾವ ರೀತಿ ಆಗುತ್ತೋ ಡಯಾಗ್ರಾಮ್ಸ್ನ ಹಾಕಿಬಿಟ್ಟು ಪಾಯಿಂಟ್ಸ್ ಅನ್ನೋದನ್ನ ಈ ರೀತಿ ಮೆನ್ಷನ್ ಮಾಡ್ತಾ ಹೋಗಿ. ಓಕೆನಾ? ಸೊ ಇಲ್ಲಿ ಹಾಕಿ ಇಲ್ಲೆಲ್ಲ ಪಾಯಿಂಟ್ಸ್ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಹೋಗಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಡಯಾಗ್ರಾಮ್ ಹಾಕೋದ್ರಿಂದ ನಿಮ್ಮ ಮಾರ್ಕ್ಸು ಕೂಡ ಕೌಂಟ್ ಆಗ್ತಾ ಹೋಗುತ್ತೆ, ಅಂದರೆ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇದು 8 ಮಾರ್ಕ್ಸಲ್ಲಿ ಎನಿ 3ನ ಆನ್ಸರ್ ಮಾಡಬೇಕು ಔಟ್ ಆಫ್ 5. ನೆಕ್ಸ್ಟ್ ಸೆಕ್ಷನ್ C ಬಂದುಬಿಟ್ಟು ಥರ್ಡ್ ಮೇನ್ 14 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ 14 ಅಂದರೆ 14 ಇಂಟು 3 = 42 ಮಾರ್ಕ್ಸು. ಇಲ್ಲೇನು ಮಾಡಬೇಕು ಅಂದರೆ ಆನ್ಸರ್ ಎನಿ 3 ಔಟ್ ಆಫ್ 5 ಅಂದರೆ ಯಾವುದಾದ್ರು 3 ಕ್ವಶನ್ಗೆ ಆನ್ಸರ್ ಅನ್ನೋದನ್ನ ಮಾಡಬೇಕು. 5 ಕ್ವಶನ್ರಲ್ಲಿ ಯಾವುದಾದ್ರು 3 ಕ್ವಶನ್ನ ಮಾತ್ರ ಆನ್ಸರ್ ಮಾಡಬೇಕು. ಇದು ಅಟ್ಲೀಸ್ಟ್ 4 ಪೇಜಸ್ ಆದರೂ ಬರೀರಿ. ಸೊ ನೀವು ಅದಕ್ಕೆ ಫಸ್ಟ್ ಬುಕ್ಲೆಟ್ ಬಂದಿದ ತಕ್ಷಣ ಒಂದ್ಸತಿ ಬುಕ್ಲೆಟ್ನ ನೋಡಿಕೊಂಡು ಎಷ್ಟೆಷ್ಟು ಪೇಜು, 2 ಮಾರ್ಕ್ಸ್ಗೆ ಎಷ್ಟು ಪೇಜ್ ಬಿಡಬೇಕು, 8 ಮಾರ್ಕ್ಸ್ಗೆ ಎಷ್ಟು ಪೇಜ್ ಬಿಡಬೇಕು, 14 ಮಾರ್ಕ್ಸಿಗೆ ಎಷ್ಟು ಪೇಜ್ ಬಿಡಬೇಕು ಅಂತ ಫಸ್ಟೇ ಡಿವೈಡ್ ಮಾಡಿಕೊಂಡು ಆಮೇಲೆ ನೀವು ಬರೆಯೋದನ್ನ ಸ್ಟಾರ್ಟ್ ಮಾಡ್ತಾ ಹೋಗಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಲಾಸ್ಟಲ್ಲಿ ಪೇಜ್ ಶಾರ್ಟೇಜ್ ಅನ್ನೋದನ್ನ ಬರೋಲ್ಲ. ಶಾರ್ಟೇಜ್ ಏನಾದ್ರು ಬಂತು ಅಂದರೆ ನಿಮ್ಗೆ ಯಾರು ಕೂಡ ಅಲ್ಲಿ ಎಕ್ಸ್ಟ್ರಾ ಬುಕ್ಲೆಟ್ ಕೊಡೋಲ್ಲ, ಒಂದೇ ಬುಕ್ಲೆಟ್ ನಿಮಗೆ ಲಾಸ್ಟ್ ಅಲ್ವಾ. ಸೊ ಅದಕ್ಕೆ ನೀಟಾಗಿ ಬರೀರಿ. ಸೊ ಇಷ್ಟು ಕೂಡ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ, ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಆಗಿದೆ. ಸೊ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.